ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಾಗ್ಸ್ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೂರೆ ಹಬ್ಬಕ್ಕೆ ನೀರು ತುಂಬ್ಕೊಂಡು ಬರೋಕ್ಕೆ ಅಂತ ತೋಟದಲ್ಲಿರೋ ಬಾವಿ ಕಡೆ ಹೊರಟಿದ್ದೀವಿ ನಾವು. ಬಾವಿಗೆ ಪೂಜೆ ಮಾಡಿ ಹಾಗೆ ಕಾಯಿ ಒಡೆದು ಇಲ್ಲಿ ನೀರನ್ನು ತಗೊಂಡು ಹೋಗಿ ಮನೆಗೆ ಹೋಗಿ ಅಲ್ಲಿ ಹಸುವಿಗೆ ಮತ್ತು ನಾವೆಲ್ಲರಿಗೂ ಕೂಡ ಈ ನೀರಲ್ಲಿ ಸ್ನಾನ ಮಾಡಬೇಕು. ಬರೀ ಸ್ನಾನ ಅಲ್ಲ, ಇವತ್ತು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಬೂರೆ ಹಬ್ಬ ಸ್ಟಾರ್ಟ್ ಆಯಿತು ಅಂದರೆ ದೀಪಾವಳಿ ಹಬ್ಬದ ಒಂಥರ ಸಂಭ್ರಮ ಸ್ಟಾರ್ಟ್ ಆದಂಗೆ. ದೀಪಾವಳಿ ಹಬ್ಬ ಶುರುವಾದ ಹಾಗೇ ಇದು ಮೊದಲ ಹಬ್ಬ. ಇದಾದಮೇಲೆ ಅಮಾವಾಸ್ಯೆ ದಿನ ಪೂಜೆ, ಗಾಡಿ ಪೂಜೆ ಎಲ್ಲ ಇರುತ್ತೆ, ಬೇರೆ ಬೇರೆ ಥರ ಪೂಜೆ ಎಲ್ಲ ಇರುತ್ತೆ. ಟೋಟಲಿ ಒಂದು 2-3 ದಿನ ಒಂಥರ ದೀಪಾವಳಿ ಹಬ್ಬದ ಸಂಭ್ರಮ ಇರುತ್ತೆ. ಹಾಗೆ ನೋಡಿ, ಬೂರೆ ಹಬ್ಬದ ದಿನ ಎಣ್ಣೆ ಹಚ್ಚಿ, ನಮ್ಮ ಕಡೆ ಹೆಂಗಂದರೆ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿ ಆರತಿ ಎತ್ತಿ ಕುಂಕುಮ ಇಟ್ಟು ಪೂಜೆ ಮಾಡ್ತಾರೆ. ಅಶ್ವಿನ್ಗೆ ಇದೆಲ್ಲ ಹೊಸ್ತು, ಹಾಗೆ ಇದೆಲ್ಲ ಫಸ್ಟ್ ಟೈಮ್ ಅವನು ನೋಡ್ತಿರೋದು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವನು ಈ ಥರ ಕೂತ್ಕೊಂಡು ಎಲ್ಲ ಮಾಡಿಸ್ಕೋತಾನೆ ಅಂತ. ನೋಡ್ರೆ ನೀಟಾಗಿ ಕೂತ್ಕೊಂಡು ಎಣ್ಣೆ ಹಚ್ಚಿ ಆಮೇಲೆ ಆರತಿ ಎಲ್ಲ ಮಾಡಿಸ್ಕೊಂಡ. ಎಂತ ಹಚ್ಚಿತು ಸಣ್ಣ ಒಂದ್ ಬದಿ ನಿದ್ರೆ ಬರ್ತಾ ಇದ್ವು, ಆದ್ರೂ ನೋಡೆ ಒಲ್ಲಡ ಕಿವಿಗೆ ಆಯಿ ಹೊಕ್ಳಿಗೆ ಹಚ್ಚೆ ಮಗ. ಹೊಕ್ಳು ಕೊಟ್ಟಿದ್ದಿಲ್ಲ, ತೋರಿಸಿದ್ದಿಲ್ಲ. ಆರ್ತಿ ಗಿರ್ತಿ ಎಲ್ಲ ಮಾಡಿದ್ವಿ ಅವನಿಗೆ ಎಣ್ಣೆ ಹಚ್ಚಿ ಅಜ್ಜಿ ಕಾಲು ಎತ್ತಿರ್ಕೊಳ್ಳೋ ಮರೆಯ ಅವ್ನು ಹಂಗೆ ತಗೊಂಡೆ ಬಾಗ್ಲಿಗೆ ಹೊಡಿ ಚಪ್ಪೆ ಒಂದ್ ಬದಿಗೆ ಹಿಮ್ಮಡಿಗೆ ಕಾಲಿ ಕೆಳಗೆ ಒತ್ತು ಗಟ್ಟಿ ಒತ್ತು.
ಬೇರೆ ಉದ್ಯೋಗ ಮಾಡ್ತೀವಿ ನಾವು. ನಮ್ಮೂರಲ್ಲಿ ಹೊಲ ಮನೆ ಐತಿ. ಆಮೇಲೆ ಕೆಲವೊಂದಿಷ್ಟು ನಾಟಕ ಮಾಡ್ತೀವಿ. ಕಲ್ಸಕ್ ಹೋಗ್ತೀವಿ. ನಾಟಕ ಪೌರಾಣಿಕ, ಸಾಮಾಜಿಕ ಇವೆಲ್ಲ ನಾಟಕವನ್ನು ಕಲಿಸಿ ಇದನ್ನ ಮಾಡ್ತೀವಿ. ಅದಕ್ಕೆ ಸಂಗೀತ ಬಳಗ. ಈಗ ಯಾವ ಉದ್ದೇಶಕ್ಕೆ ಬಂದವರು ನೀವು? ಇದು ಸೌಂದರ್ಯ ಎಲ್ಲ ಮುಂದೆ ಪಡ್ಲಿಗೆ ತುಂಬಿಸೋದು ಮೊದಲಿಂದನೂ ಹಿರಿಯರು ಮಾಡ್ಕೊತ ಬಂದಿರೋದು. ಈಗ ಕೆಲವೊಂದು ಜನ ಮುತ್ತು ಕಟ್ಸೋದು, ಆಮೇಲೆ ಕೆಲವೊಂದು ಜನಕ್ಕೆ ಏನಿರ್ತೈತೆ ಅಂತಂದ್ರೆ ಅದೇ ಒಂದು ಇದು ಆ ಟೈಮ್ಗೆಲ್ಲ ಹೋಗ್ಲೇಬೇಕು ನಾವು. ಆ ಟೈಮಲ್ಲಿ ನಾವು ತಿರುಗಾಟ ಮಾಡಬೇಕು. ಫಸ್ಟ್ ಟೈಮ್ ಈ ಕಡೆ ಬಂದಿದ್ದು. ಹೌದೌದು, ಈ ಟೈಮ್ ಈ ಕಡೆ ಬಂದಿದ್ದು ಫಸ್ಟ್ ಟೈಮ್. ಈ ಭಾಗಕ್ಕೆ ಅಲ್ಲಿ ಹೋಗ್ತಿದ್ವು ಒಳಗಡೆ ನಮ್ಮ ಏಜೆ ನಾಯಕರು ಕಾಶಿ ವಿಶ್ವನಾಥ್ ಗುಡಿ ಇದೆಯಲ್ಲ, ಆ ಸೈಡೆಲ್ಲ ಮೊದಲಿಂದ ಪರಿಚಯ. ಆ ದಿನ ಮಧ್ಯಾಹ್ನ ನಮ್ಮ ಅಜ್ಜನ ಮನೆ ಮಾಮ, ಸಣ್ಣ ಮಾಮ ಮತ್ತು ನಮ್ಮ ಅಪ್ಪ ಬಂದಿದ್ದರು ಹಬ್ಬಕ್ಕೆ ಬನ್ನಿ ನಮ್ಮ ಮನೆಗೆ ಅಂತ ಕರೆಯೋಕ್ಕೆ. ಊಟ ಎಲ್ಲ ಮುಗಿಸಿ ಹಾಗೆ ಟೀ ಕುಡಿದು ಎಲ್ಲ ಮಾತಾಡ್ತಿದ್ದಾರೆ. ಹಾಗೆ ಇವತ್ತು ಸಾಯಂಕಾಲ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ. ಊರಲ್ಲಿ ಈ ಪ್ರೋಗ್ರಾಮ್ ಮಾಡ್ತಿರೋದು ನಾನು ಕೂಡ ಫಸ್ಟ್ ಟೈಮ್ ಇದನ್ನು ಅಟೆಂಡ್ ಮಾಡಿದ್ದು ಊರಲ್ಲಿ. ಹೆಂಗಿರತ್ತಪ್ಪ ಅಂತ ನನಗೂ ಒಂಥರ ಕ್ಯೂರಿಯಾಸಿಟಿ ಇತ್ತು. ಊರಲ್ಲೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ, ನಾರ್ಮಲ್ ಪೇರೆಂಟ್ಸ್ ಎಲ್ಲ ಇರ್ತಾರಲ್ಲ, ತಾತ ಅಜ್ಜಿ ಎಲ್ಲ ಇರ್ತಾರೆ, ಅವರೆಲ್ಲ ಎಕ್ಸೆಪ್ಟ್ ಮಾಡ್ತಾರಾ, ಯಾವ ಥರ ಇರ್ತಾರೆ, ಯಾವ ಥರ ಇರಬಹುದು ಅಂತೆಲ್ಲ ಇತ್ತು. ಬಟ್ ಬ್ಯಾಚುಲರ್ ಪಾರ್ಟಿ ಮಾತ್ರ ಸೂಪರಾಗಿ ಆಯಿತು ಊರಲ್ಲಿ. ಹಾಗೆ ಇವರು ನನ್ನ ನಾದಿನಿ, ಅಂದರೆ ನನ್ನ ಹಸ್ಬೆಂಡ್ ಅವರ ಕಸಿನ್. ಇವರು ಹೆಸರು ಅಶ್ವಿನಿ ಅಂತ. ಫ್ರೆಂಡ್ಸ್, ಪಾರ್ಟಿ ಸ್ಟಾರ್ಟ್ ಮಾಡೋಣ ಇವಾಗ.
ಮಕ್ಕಳುಗಳಿಂದ ಹಿಡಿದು ಅಜ್ಜ ಅಜ್ಜಿಯವರವರೆಗೂ ಎಲ್ಲರೂ ಡ್ಯಾನ್ಸ್ ಮಾಡಿದ್ದಾರೆ. ಎಷ್ಟು ಎಂಜಾಯ್ ಮಾಡಿಕೊಂಡು ಎಷ್ಟು ಖುಷಿಯಲ್ಲಿ ಡ್ಯಾನ್ಸ್ ಮಾಡಿದ್ರು ನೋಡಿದ್ರಾ. ಡ್ಯಾನ್ಸ್ ಎಲ್ಲ ಮುಗಿಸಿ ಸಖತ್ ಹಸುವಾಗಿದೆ. ಇವಾಗ ಊಟಕ್ಕೆ ಬಂದಿದ್ದೀವಿ. ಎಷ್ಟೊಂದು ಮೆನು ನೋಡಿ ಎಷ್ಟೊಂದು ಸ್ಪೆಷಲ್ ಇದೆ ಅಂತ. ಅಬ್ಬಾ, ಸ್ವೀಟ್ ಅಂತೂ 3-4 ಸ್ವೀಟು. ಸ್ವೀಟ್ ನನಗಂತೂ ಇಷ್ಟನೇ ಬಿಡಿ, ನಾನು ಎಷ್ಟಿದ್ರೂ ತಿಂತೀನಿ. ಆದರೆ ಒಂದೇ ಸತಿ ಅಷ್ಟೊಂದು ಸ್ವೀಟ್ ಅಂದರೆ ತುಂಬ ಹೆವಿ ಆಗಿಬಿಡುತ್ತೆ. ನಾವು ಇವಾಗ ಸೆಕೆಂಡ್ ರೌಂಡ್ ಊಟಕ್ಕೆ ಕೂತಿದ್ದೀವಿ. ಫಸ್ಟ್ ರೌಂಡಲ್ಲಿ ಫುಲ್ ಎಲ್ಲ ಉಳಿದವರೆಲ್ಲ ಊಟ ಮಾಡಿದ್ರು. ಹಾಗೆ ಊಟ ಮುಗಿಸಿ ನಾವು ಮನೆ ಕಡೆ ಹೊರಡ್ತೀವಿ. ಹಾಗೆ ನಿಮಗೆಲ್ಲ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಲಾಗ್ ನೋಡೋದು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕಿರೋ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಟಾಟಾ, ಬಾಯ್ ಬಾಯ್.